ಯಾವ್ಯಾವ ರೀತಿಯಾಗಿ ಯೂಸ್ ಮಾಡಿದ್ದಾರೆ, ಯಾವ ರೀತಿಯಾಗಿ ಖರ್ಚುಗಳನ್ನು ಮಾಡಿದ್ದಾರೆ, ಕರೆಕ್ಟಾಗಿ ಮಾಡಿದಾರೋ ಇಲ್ಲ ಅಂತೇಳಿ ಮೇಲ್ವಿಚಾರಣೆ ಮಾಡಲಿ ಸಲುವಾಗಿ ಆ ಮೇಡಮ್ ಅವರು ಬಂದಿದ್ದಾರೆ. ಸಾಮಾಜಿಕ ಪರಿಶೋಧನೆಯನ್ನು ಮಾಡ್ತಾರೆ, ಅಂದರೆ ಶೈಕ್ಷಣಿಕವಾಗಿ ಮಾಡ್ತಾರೆ ಮತ್ತು ಸಾಮಾಜಿಕವಾಗಿ ಮಕ್ಕಳು ಯಾವ ಥರ ಎಜುಕೇಷನ್ ಶೈಕ್ಷಣಿಕ ಮಟ್ಟವನ್ನು ನೋಡ್ತಾರೆ ಮತ್ತು ಶಿಕ್ಷಕರು ಯಾವ ರೀತಿಯಾಗಿ ಕಲಿಸ್ತಾ ಇದ್ದಾರೆ ಪ್ರತಿಯೊಂದನ್ನು ಕೂಡ ಅವರು ಅಬ್ಸರ್ವನ್ನು ಮಾಡ್ತಾರೆ. ಯಾವ ಥರ ಮುಂದುವರೆದಿದೆ ಶಾಲೆ, ಹಿಂದುಳಿದಿದ್ದಾರೆ, ಮುಂದುವರೆದಿದ್ದಾರೆ, ಆಮೇಲೆ ಪೋಷಕರೆಲ್ಲ ಯಾಕೆ ಕರೆದಿದ್ದಾರೆ ಅಂದರೆ ನಿಮ್ದು ಏನಾದರೂ ಪ್ರಾಬ್ಲಮ್ ಇದ್ದರೆ ಅಥವಾ ಏನಾದರೂ ಸಮಸ್ಯೆಗಳಿದ್ರೆ ಅವ್ರ ಹತ್ರ ಹೇಳಿದ್ರೆ ಅಂದರೆ ಪರಿಹಾರ ಕೊಡ್ತಾರೆ. ಅದಕ್ಕೋಸ್ಕರವಾಗಿ ಎಲ್ಲ ಪೋಷಕರನ್ನು ಮತ್ತು ಎಲ್ಲರನ್ನೂ ಸಭೆಯನ್ನು ಕರೆದಿದೆ. ಅದಕ್ಕಾಗಿ ಈ ಸಭೆಗೆ ಆಗಮಿಸಿದಂಥ ನಮ್ಮ STMC ಅಧ್ಯಕ್ಷರಾದಂಥ ಸೈಮನ್ ದೇಸಾಯಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೀನಿ. ಮತ್ತು ಈ STMCಯ ಸದಸ್ಯರಾದಂತಹ ಹಸನ್ ಸಾಬ್ ಈ ಸ್ವಾಗತವನ್ನು ಕೊಡ್ತೀನಿ. ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ STMC ಸದಸ್ಯರಿಗೂ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮತ್ತು ಈ ಕಾರ್ಯಕ್ರಮಕ್ಕೆ ಮೇನಾಗಿ ಕಾರ್ಯಕರ್ತ ಆಗಿದ್ದಂತಹ ಸಾಮಾಜಿಕ ಪರಿಶೋಧನೆ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಾದಂತಹ ತಾಲೂಕ್ ಪಂಚಾಯತ್ ಅಡಿಯವರು ಶ್ರೀಮತಿ ನಜೀರಾ ಬೇನು ಮಣ್ಬೇಕರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮತ್ತು ಸತತವಾಗಿ 4 ದಿನಗಳ ಕಾಲ ನಮ್ಮ ಶಾಲೆಯಲ್ಲಿ ಕಾರ್ಯವನ್ನು ಕರೆಕ್ಟಾಗಿ ಮಾಡಿದಂತಹ ಶ್ರೀಮತಿ ಅಶ್ವಿನಿ ವೈ ಕೇಸರ್ಕರ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮೇಡಮ್ ಆದಂತಹ ಶ್ರೀಮತಿ ಮಾನದಾ ಎಸ್ ಕಿತ್ತೂರು ಈ ಮೇಡಮ್ಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಸ್ವಾಗತವನ್ನು. ಮತ್ತು ಈಗ ಮೊದಲನೇದಾಗಿ ನಾಡಗೀತೆಯನ್ನು ಎಲ್ಲರೂ ಒಟ್ಟಿಗೆ ಎಲ್ಲವೇ ಅಲ್ಲೇ ನಿಂತ್ಕೊಳ್ಳಿ, ಅಲ್ಲೇ ಈ ಕಡೆ ಮಕ್ಕಳಿಗೆ ಕಲಿಸ್ಬಿಟ್ಟು